ಎಲ್ಲರಿಗೆ ನಮಸ್ಕಾರ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾನು ಗ್ರೇಸ್ ಮಾರ್ಕ್ಸ್ ಅಡಿಷನ್ ಗ್ರೇಸ್ ಮಾರ್ಕ್ಸ್ ಅಪ್ಡೇಟ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಗ್ರೇಸ್ ಮಾರ್ಕ್ಸ್ ಯಾವಾಗ ಕೊಡ್ತಾರೆ ಅಂತ ಹೇಳಿ ನಿಮಗೆ ಈಗಾಗಲೇ ಹೇಳಿದ್ದೆ ಗ್ರೇಸ್ ಮಾರ್ಕ್ಸ್ ಒಂದು ರೂಲ್ ಇದೆ ಸಪೋಸ್ ನೀವು C20 ಸಿಲೆಬಸ್ ಎಕ್ಸಾಮ್ದಲ್ಲಿ ಒಂದು ಸೆಮಿಸ್ಟರ್ದಲ್ಲಿ ಒಂದೇ ಒಂದು ಸಬ್ಜೆಕ್ಟ್ ಫೇಲ್ ಆಗಿ ಉಳಿದೆಲ್ಲ ಸಬ್ಜೆಕ್ಟ್ ಪಾಸ್ ಆಗಿ ಜಸ್ಟ್ 5 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಕಡಿಮೆ ಬಿದ್ದು ಫೇಲ್ ಆಗಿದ್ದರೆ ಫಸ್ಟ್ ಅಟೆಂಪ್ಟ್ನಲ್ಲಿನೇ ಒಂದು ಸೆಮಿಸ್ಟರ್ ಎಕ್ಸಾಮ್ದಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಪಾಸ್ ಆಗಿ ಒಂದೇ ಒಂದು ಸಬ್ಜೆಕ್ಟ್ ಜಸ್ಟ್ 4 to 5 ಮಾರ್ಕ್ಸಿಂದ ಫೇಲ್ ಆಗಿದ್ದರೆ ಅವರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡುವಂಥ ಅವಕಾಶ ಇದೆ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಅಂತಂದು ಕರೀತಾರೆ C20 ಸಿಲೆಬಸ್ದಲ್ಲಿ ಸೊ ಆ ರೂಲ್ ಪ್ರಕಾರ ಅಪ್ಡೇಟ್ ಮಾಡಿದಾರೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಯಾರೆಲ್ಲ ಪಾಸ್ ಆಗಿರಿ ಅಂತಂತೇಳಿ ನೀವು ಚೆಕ್ ಮಾಡ್ಕೊಳ್ರಿ ನಿಮ್ದು ಒಂದೇ ಸಬ್ಜೆಕ್ಟ್ ಉಳಿದಿತ್ತಂದರೆ ಫಸ್ಟ್ ಅಟೆಂಪ್ಟ್ನಲ್ಲಿ ಫಾರ್ ಎಕ್ಸಾಂಪಲ್ ನೀವು ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ಫೇಸ್ ಮಾಡಿದರೆ ಸೆಕೆಂಡ್ ಸೆಮಿಸ್ಟರ್ದಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆಗಿ ಎಲ್ಲ ಉಳಿದದ್ದು ಪಾಸ್ ಆಗಿ ಒಂದೇ ಒಂದು ಸಬ್ಜೆಕ್ಟು ಜಸ್ಟ್ 4 to 5 ಮಾರ್ಕ್ಸ್ದಿಂದ ನೀವು ಫೇಲ್ ಆಗಿದ್ದರೆ 5 ಮಾರ್ಕ್ಸ್ ಮ್ಯಾಕ್ಸಿಮಮ್ ಗ್ರೇಸ್ ಮಾರ್ಕ್ಸ್ ನಿಮ್ಗೆ ಸಿಕ್ಕು ಪಾಸ್ ಮಾಡ್ತಾರೆ ಸೊ ಅದನ್ನೆಲ್ಲ ಅಪ್ಡೇಟ್ ಮಾಡಿದಾರೆ ಸೊ ಯಾರೆಲ್ಲ ನೀವು ವೇಟ್ ಮಾಡ್ತಾಯಿದ್ರಿ ಗ್ರೇಸ್ ಮಾರ್ಕ್ಸ್ ಸಲುವಾಗಿ ನೀವು ನಿಮ್ಮ ರಿಸಲ್ಟನ್ನು ಮತ್ತೊಂದು ಸಲ ಚೆಕ್ ಮಾಡ್ಕೊಳ್ರಿ ನಿಮ್ಮ ಕಾಲೇಜಿನ ಆಫೀಸ್ನಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲದೆ ಹೋದರೆ ನಿಮ್ಮ ಡಿಪಾರ್ಟ್ಮೆಂಟ್ HOD ಗೆ ಹೋಗಿ ನೀವು ಬೆಟ್ಟಾಗ್ರಿ ಗ್ರೇಸ್ ಮಾರ್ಕ್ಸ್ ಯಾರು ವೇಟ್ ಮಾಡತ್ತಿರಲ್ಲ ಅವ್ರಿಗೆ ರಿಸಲ್ಟ್ ಅಪ್ಡೇಟ್ ಮಾಡಿದಾರೆ ಸೊ ನಿಮಗೆ ರಿಸಲ್ಟ್ ಕ್ಲಿಯರ್ ಆಗಿತ್ತಂದರೆ ಗ್ರೇಸ್ ಮಾರ್ಕ್ಸ್ ಸಿಕ್ಕು ನೀವು ಮೇಕಪ್ ಎಕ್ಸಾಮ್ ಆ ಸಬ್ಜೆಕ್ಟಿಗೆ ಬರೀಬೇಕಾಗಿಲ್ಲ ಸೊ ಯುವರ್ ರಿಸಲ್ಟ್ ವಿಲ್ ಬಿ ಪಾಸ್ಡ್ ಸೊ ಈ ಮಾಹಿತಿ ಭಾಳ ಇಂಪಾರ್ಟೆಂಟ್ ಐತಿ ಭಾಳ ಹೆಲ್ಪ್ಫುಲ್ ಐತಿ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಾದರೂ ವೇಟ್ ಮಾಡ್ತಾಯಿದ್ರೆ ಗ್ರೇಸ್ ಮಾರ್ಕ್ಸ್ ಸಲುವಾಗಿ ಅವರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿರಿ ಅವ್ರಿಗೆ ಹೆಲ್ಪ್ ಆಗ್ತೈತಿ ಸೊ ಇಲ್ಲಿ ರೂಲ್ ಒಂದು ನೋಡ್ಕೊಡ್ರಿ ರೂಲ್ ಈಸ್ ಗಿವನ್ ಹಿಯರ್ So rule up to plus 5 marks for regular first attempt semester if that semester is going to be cleared. ಏನು ರೂಲ್ ಇದೆ ಅಂದರೆ ಮ್ಯಾಕ್ಸಿಮಮ್ 5 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಫಾರ್ ರೆಗ್ಯುಲರ್ ಫಸ್ಟ್ ಅಟೆಂಪ್ಟ್ ನೀವು ರೆಗ್ಯುಲರ್ ಎಕ್ಸಾಮ್ ಫಸ್ಟ್ ಅಟೆಂಪ್ಟ್ನಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಕಂಡೀಷನ್ ಏನಂದರೆ ಆ ಸೆಮಿಸ್ಟರ್ದಲ್ಲಿ ನೀವು ಉಳಿದೆಲ್ಲ ಸಬ್ಜೆಕ್ಟ್ಸ್ ಪಾಸ್ ಮಾಡಿಕೊಂಡು ಒಂದೇ ಒಂದು ಸಬ್ಜೆಕ್ಟ್ ಫೇಲ್ ಆಗಿ ಅದು ಜಸ್ಟ್ 5 ಮಾರ್ಕ್ಸ್ 4 ಮಾರ್ಕ್ಸಿಂದ ನೀವು ಫೇಲ್ ಆಗಿದ್ದರೆ ಮ್ಯಾಕ್ಸಿಮಮ್ ನಿಮಗೆ ಒಂದು 5 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ ಸೊ ದಟ್ ಈಸ್ ದ ಕಂಡೀಷನ್ ರೂಲ್ ಟು ಗೆಟ್ ದ ಗ್ರೇಸ್ ಮಾರ್ಕ್ಸ್ ಸೊ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿರಿ ಭಾಳ ಇಂಪಾರ್ಟೆಂಟ್ ಐತಿ ಹೆಲ್ಪ್ ಆಗ್ತೈತಿ ಇದು ನಿಮಗೆ ಗೊತ್ತಿರಲಿ ಡಿಪ್ಲೊಮಾ C20 ಸಿಲೆಬಸ್ದವ್ರಿಗೆ ಅಷ್ಟೇ ಅಪ್ಲೈ ಆಗ್ತೈತಿ ಓಕೆ ವಿಶ್ ಯು ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಥ್ಯಾಂಕ್ ಯು